ನಿಜವಾಗಲೂ ನೀವು ಮಾದರಿ ಯುವಕರಾಗಿದ್ದೀರಿ. ಕೊಡಗು ಹಾಗೂ ಮೈಸೂರು ಜಿಲ್ಲೆ ಗಡಿ ಪ್ರದೇಶವಾದ ಕೊಪ್ಪ ಎಂಬ ಪ್ರದೇಶದಲ್ಲಿರುವ ಶಿಲ್ಪಾ ಎಂಬ ಸಹೋದರಿಯ ಜೀವ ರಕ್ಷಿಸಲು ಮನುಷ್ಯತ್ವ ತೋರಿಸಿ ಜಾತಿ ಮತ ವರ್ಣ ವರ್ಗೆಲ್ಲ ಮರೆತು ಆ ಸಹೋದರಿಯ ಜೀವಕ್ಕೆ ಬೇಕಾಗಿ ಯುವಕರೇ ನೀವು ನಡೆಸಿದ ಈ ಒಂದು ಕಾರ್ಯಕ್ಕೆ ಬಿಗ್ ಸೆಲ್ಯೂಟ್. ದಯವಿಟ್ಟು ಇದು ಕಾಣುತ್ತಿರುವವರು ದಯವಿಟ್ಟು ಶೇರ್ ಮಾಡಿ, ನಿಮ್ಮಲ್ಲಾಗುವ ಸಹಾಯ ನೀಡಿ. ಇವನ್ಗೇನು ಗೊತ್ತಿಲ್ಲ, ಪ್ಲೀಸ್ ಪ್ಲೀಸ್ ನನ್ನ ಉಳಿಸ್ಕೊಡಿ. ಇವನ್ಗೋಸ್ಕರನಾರು ಇವನ್ಗೊಂದ್ ತಾಯಿ ಆಗ್ಬೇಕು ಅಂದ್ಕೊಂಡಿದೀನಿ. ಪ್ಲೀಸ್ ನನ್ನ ಅಮ್ಮ ಅಂತ ಕಳ್ಸ್ಕೊಳಂಗ್ ಮಾಡಿ, ಪ್ಲೀಸ್ ನನ್ನ ಜೀವ ಉಳಿಸಿ ಪ್ಲೀಸ್. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ದಯವಿಟ್ಟು ನಾನು ಪ್ರಥಮವಾಗಿ ನಿಮ್ಮ ಮುಂದೆ ಬೇಡಿಕೊಳ್ತಾ ಇದ್ದೇನೆ, ನನ್ನ ಈ ವಸ್ತ್ರಧಾರನ್ನು ನೋಡಿಯೋ ನನ್ನನ್ನು ನೋಡಿಯೋ ನೀವು ಈ ವಿಡಿಯೋವನ್ನು ನಿರ್ಲಕ್ಷಿಸಬಾರದು. ಆತ್ಮೀಯರೇ, ಇವತ್ತು ನಾನು ನಮ್ಮ ಕೊಡಗು ಮತ್ತು ಮೈಸೂರು ಗಡಿ ಪ್ರದೇಶವಾದ ಪ್ರಿಯಾಪಟ್ಟಣ ತಾಲೂಕಿಗೆ ಸೇರಿದ ಕೊಪ್ಪ ಎಂಬ ಪ್ರದೇಶದಲ್ಲಿ ನಾನಿದ್ದೇನೆ. ಇಲ್ಲಿ 20 ವಯಸ್ಸು ಮಾತ್ರ ಇರುವ ಒಂದು ಮಗುವಿನ ತಾಯಿ ಶಿಲ್ಪಾ ಎಂಬ ಸಹೋದರಿ ನನ್ನ ಮುಂದೆ ಇದ್ದಾಳೆ. ಅವಳು ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾಳೆ. ಮಾರಕವಾದ ಲಿವರ್ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ನೋವಿನೊಂದಿಗೆ ನರಳಾಡ್ತಾ ಇದ್ದಾಳೆ. ಅವಳೊಂದು ಸಣ್ಣ ಮಗುವಿದೆ. ನಾನು ಶಿಲ್ಪಾಳ ಬಳಿ ಕೇಳ್ತೇನೆ ಅವಳ ಸಮಸ್ಯೆಗಳೇನು ಅಂತ. ಜೆನ್ಯೂನಿಟಿಯಾಗಿ ಯಾರಿಗೂ ಇದರಲ್ಲಿ ಸಂಶಯ ಇದ್ದರೆ ಈ ಊರಿಗೆ ಬಂದು ನೀವೆಲ್ಲರೂ ವಿಚಾರಿಸಬಹುದು. ಇವರದೇ ನಂಬರ್ ಕೊಡ್ತಾ ಇದ್ದೇನೆ. ಆದ್ಮೇಲೆ ಇಲ್ಲಿ ನೋಡಿ, ನಾನು ಈ ಯಾತಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳಿದ್ರೆ ಹಲವಾರು ಮಂದಿ ಊರವರು ಹೇಳಿದ್ರು ಇವಳ ಸಮಸ್ಯೆ. ನನಗೂ ಅಕ್ಕ ಇದ್ದಾರೆ, ನನಗೂ ತಂಗಿ ಇದ್ದಾರೆ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದೆ. ಹೆಣ್ಣು ಮಕ್ಕಳೆಂಬುದು ನಮ್ಮ ಮನೆಯ ಐಶ್ವರ್ಯ ಮತ್ತು ಸೌಂದರ್ಯ. ಆ ಹೆಣ್ಣು ಮಗಳ ನೋವನ್ನು ನಾವು ಕೇಳುವ. ಶಿಲ್ಪಾ, ನಿನ್ನ ಹೆಸರು ಶಿಲ್ಪಾ ಅಲ್ವಾ? ನನ್ನ ಹೆಸರು ಶಿಲ್ಪಾ. ನಿನಗೆ ಏನು, ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ? ನಂಗೆ 5 ವರ್ಷದಿಂದ ಈ ತರ ಉಂಟು. ಆದ್ರೆ ಈ ತರ ಅಂತ ಗೊತ್ತಿರ್ಲಿಲ್ಲ. ವೈಟ್ ಬ್ಲಡ್ ಕಡಿಮೆ ಅಂತಿದ್ರು, ತೋರ್ಸ್ಕೊಂಡ್ ಬರ್ತಿದ್ದು. ಆಮೇಲೆ ಬ್ಲಡ್ ಡೊಮೆಂಟ್ ಆದ್ಮೇಲೆ ಹೋಗಿ ಅಡ್ಮಿಂಟ್ ಆಗಿದೆ JSS ಅಲ್ಲಿ. ಅವಾಗ ಅಲ್ಲಿ ಕೇಳಿದ್ಕೆ ಅವ್ರು ಏನು ಹೇಳಲಿಲ್ಲ. ಅದಕ್ಕೆ ತೋರ್ಸೇ ಬಿಡೋದು ಅಂದ್ಬಿಟ್ಟು ಅಪೋಲೋ ಆಸ್ಪತ್ರೆಗೆ ಹೋಗಿ ತೋರಿಸ್ತು. ಅವ್ರು ಈ ತರ ಉಂಟು, ಈ ತರ ಆಗುಂಟು, ಬೇಗ ಅಡ್ಮಿಂಟ್ ಆಗಿ ದೊಡ್ಡ ಅಮೌಂಟ್ ಬೇಕು ಅಂತ ಹೇಳ್ತಿದ್ದಾರೆ. ಪ್ಲೀಸ್ ನನ್ನ ಮಗುಗೋಸ್ಕರ ನನ್ನ ಉಳಿಸ್ಕೊಡಿ ಪ್ಲೀಸ್. ನಾನು ದೇವ್ರನ್ನ ಬೇಡ್ಕೊಳ್ತೀನಿ. ರಾತ್ರಿ ಮನುವಾಗ ನಾನು ಬೆಳಗ್ಗೆ ಎದ್ದಾಳ್ತೀನೋ ಅಂತ ನನಗೆ ಡೌಟು. ಅಂತರೂ ರಾಯರ್ನ ನಾನು ಕೇಳ್ತೀನಿ, ನನ್ನ ಮಗುಗೋಸ್ಕರನಾರು ನನ್ನ ಬದುಕ್ಸಪ್ಪ ಅಂತ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ. ನನ್ನೆಲ್ಲ ಸಹೃದಯ ಮಿತ್ರರೇ, ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಲ್ಲಾಗುವ ಸಹಾಯ ಹಸ್ತ ಅವರದೇ ಶಿಲ್ಪ ಮತ್ತು ಶಿಲ್ಪೆ ತಾಯಿ ಸಾವಿತ್ರಿ ಎಂಬ ಗೂಗಲ್ ಪೇ ಅಕೌಂಟ್ ನಂಬರ್ ಎಲ್ಲ ನೀಡಿದ್ದೇವೆ. ನಿಮ್ಮ ಕೈಯಲ್ಲಾಗುವ ರೀತಿಯಲ್ಲಿರುವ ಸಹಾಯ ಹಸ್ತವನ್ನು ನೀಡಿ ಈ ಸಹೋದರಿಯ ಜೀವ ಬದುಕಿಸಿ. ಆತ್ಮೀಯರೇ, ಕಣ್ಣೀರೊಂದಿಗೆ ಕಳೆಯುತ್ತಾ ಇದ್ದಾಳೆ. ಆಸ್ಪತ್ರೆ ಎಲ್ಲ ದಾಖಲೆಗಳು ಕೂಡ ಇಲ್ಲಿ ಇದೆ. ಹಲವಾರು ಬಿಲ್ಗಳು ನನಗೆ ತೋರಿಸಿದ್ರು. ಆತ್ಮೀಯ ಸಹೋದರರೇ, ಗ್ರಾಮ ಪಂಚಾಯತಿ ನಮಸ್ತೆ. ನಾವು ಕೊಪ್ಪ ಗ್ರಾಮದಿಂದ ಮಾತಾಡ್ತಾ ಇರೋದು. ಕೊಪ್ಪ ಗ್ರಾಮದಲ್ಲಿ ನನ್ನ ಸ್ನೇಹಿತ ವೀರಾಜ್ ಅಂತ ಹೇಳಿ, ಅವನ ಮಗಳು ಶಿಲ್ಪಾ ಅಂತ ಹೇಳಿ, ಈ ನಮ್ಮ ಸಹೋದರಿಗೆ ಲಿವರ್ ಸಮಸ್ಯೆಯಾಗಿ ಸಾಧಾರಣ ಒಂದು 20 ಲಕ್ಷ ರೂಪಾಯಿನ ಡಾಕ್ಟ್ರು ಅದಕ್ಕೆ ಖರ್ಚು ವೆಚ್ಚ ಆಯ್ತು ಅಂತ ಹೇಳೋರೆ. ಅದಕ್ಕೀಗ ಸಾಧ್ಯವಾದಷ್ಟು ಜನ ಹೊರಗಡೆಯಿಂದ ಎಲ್ಲರೂ ಸಹಾಯ ಮಾಡ್ತಾವ್ರೆ. ಅದೇ ರೀತಿ ನಮ್ಮ ಕೊಪ್ಪ ಗ್ರಾಮದವರು, ನಮ್ಮ ಅಕ್ಕಪಕ್ಕದವರು ಈ ಒಂದು ಕರೆಗೆ ಹೋಗೊಟ್ಟು ಈ ನಮ್ಮ ಒಂದು ಹುಡುಗಿಗೆ ಆ ಲಿವರ್ ಸಮಸ್ಯೆಗೆ ಬಗೆಹರಿಸಕೊಂಡು ಡಾಕ್ಟ್ರಿಗೆ 20 ಲಕ್ಷ ರೂಪಾಯಿ ಏನು ಚಾರ್ಜ್ ಐತೆ ಅದನ್ನು ಬರ್ಸ್ಕೊಡೋಂಥ ಕಾರ್ಯನ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಾವು ವೈಯಕ್ತಿಕವಾಗಿ ಕೊಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಎಲ್ಲರೂ ಸೇರಿ ಇದೊಂದು ಸಹಾಯ ಮಾಡಿ ಆ ಹುಡುಗಿನ ಉಳಿಸ್ಕೊಳ್ಳೋ ಅಂತ ಒಂದು ಕೆಲಸ ಮಾಡೋಣ. ಆ ಹುಡುಗಿಗೆ 2 ಮಕ್ಕಳಿದ್ದಾರೆ. ಉಳಿಸ್ಕೊಟ್ರೆ ಪಾಪ 2 ಮಕ್ಕಳಿಗೆ ಒಂದು ತಾಯಿ ಉಳಿಸ್ದಂಗೆ ಆಗ್ತದೆ. ಎಲ್ಲರೂ ಸಹಾಯ ಮಾಡೋಣ.